ಜಗತ್ತಲ್ಲೇ ಅತಿ ಹೆಚ್ಚು ಫಾಲೋವರ್ಸ್ ಇರೋ ಕ್ರಿಶ್ಚಿಯಾನಿಟಿ ಹುಟ್ಟಿದ್ದು ಜೆರುಸಲೆಂನಲ್ಲಿ. ಆದರೆ ಕ್ರೈಸ್ತ ಧರ್ಮದ ಸ್ಥಾಪಕ, ಹೀಬ್ರೂ ಭಾಷೆಯಲ್ಲಿ ಯೇಷುವ ಅಥವಾ ಜೋಶುವ ಅಂತ ಉಲ್ಲೇಖ ಇರೋ ಜೀಸಸ್ ಭಾರತಕ್ಕೆ ಬಂದಿದ್ದರು. ಭಾರತಕ್ಕೆ ಬಂದು ತಮ್ಮ ಆಧ್ಯಾತ್ಮಿಕ ಅಧ್ಯಯನ ಮಾಡಿದರು ಅಂದರೆ ಆಶ್ಚರ್ಯ ಆಗುತ್ತೆ ಅಲ್ವಾ? ಈ ಥಿಯರಿ ಕ್ರಿಶ್ಚಿಯನ್ ಧರ್ಮ ಗ್ರಂಥಗಳಲ್ಲಿ ಅಥವಾ ಬೈಬಲ್ನಲ್ಲಿ ಯಾವ ಉಲ್ಲೇಖನೂ ಇಲ್ಲ. ಮತ್ತು ಈ ಥಿಯರಿನ ಹೆಚ್ಚಾಗಿ ಅವರು ಒಪ್ಕೊಳ್ಳೋದು ಇಲ್ಲ. ಆದರೆ ಈ ವಾದಕ್ಕೆ ಪುಷ್ಟಿ ಕೊಡೋ ಹಾಗೆ ಕೆಲವು ಪ್ರೂಫ್ಗಳು ನನ್ನ ಹತ್ರ ಇದ್ದಾವೆ. ಇವತ್ತಿನ ವಿಡಿಯೋದಲ್ಲಿ ಅವನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಕೋಲಸ್ ನೋಟ್ವಿಚ್, ಲಿವರ್ ಎಚ್ ಡವ್ಲಿಂಗ್, ಸ್ವಾಮಿ ಅಭೇದಾನಂದ, ಹೋಲ್ಗರ್ ಕರ್ಸನ್ ಇವರೆಲ್ಲ ತಮ್ಮ ಪುಸ್ತಕಗಳಲ್ಲಿ ಹೇಳ್ಕೊಂಡಿರೋ ಹಾಗೆ ಜೀಸಸ್ರ ಸೈಲೆಂಟ್ ಪೀರಿಯಡ್ ಅಂದರೆ ಇವರ 13ರಿಂದ 30 ವಯಸ್ಸಿನ ಮಧ್ಯ ಜೀಸಸ್ ಪೂರ್ವ ದೇಶಗಳಲ್ಲಿ, ಅದರಲ್ಲೂ ಆಗಿನ ಭಾರತದಲ್ಲಿ ಹಾಗೆ ಆಗಿನ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ತಮ್ಮ ಆಧ್ಯಾತ್ಮದ ಕಲಿಕೆಗಳಲ್ಲಿದ್ದರು ಅಂತ ಹೇಳ್ಕೊತಾರೆ. ಏನಪ್ಪ ಇದು ಸೈಲೆಂಟ್ ಪೀರಿಯಡ್ ಅಂತೀರಾ? ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದರೆ ನಂಗೆ ಸಿಕ್ಕ ಉತ್ತರ ಏನಂದರೆ, ಜಗತ್ತಿನ ಯಾವುದೇ ಕ್ರಿಶ್ಚಿಯಾನಿಟಿ ಸಂಬಂಧಿತ ಗ್ರಂಥ ಅಥವಾ ಪುಸ್ತಕಗಳಲ್ಲಿ ಜೀಸಸ್ ಅವರ 13ರಿಂದ 30 ವಯಸ್ಸಿನ ಮಧ್ಯದ ಆಗುಹೋಗುಗಳು ಎಲ್ಲೂ ದಾಖಲೆಯಾಗಿಲ್ಲ. ಹೆಚ್ಚಾಗಿ ನನಗೆ ಸಿಕ್ಕಿದ್ದೇನೆಂದರೆ, ನ್ಯೂ ಟೆಸ್ಟಿಮೆಂಟ್ಗಳ 4 ಗಾಸ್ಪೆಲ್ಗಳಲ್ಲಿ ಒಂದಾದ ಗಾಸ್ಪೆಲ್ ಆಫ್ ಲೂಕ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಜೀಸಸ್ ಚೈಲ್ಡ್ಹುಡ್ ಸಂಬಂಧಿಸಿದಂತೆ ಅವರು ಲ್ಯೂಕ್ 2:39-52 ಹೇಳ್ತಾರೆ, ಜೀಸಸ್ನ ತಂದೆ ತಾಯಿ ಅಂದರೆ ಜೋಸೆಫ್ ಮತ್ತು ಮೇರಿ ಪ್ರತಿ ವರ್ಷದಂತೆ ಆ ವರ್ಷ ಅಂದರೆ ಜೀಸಸ್ 12ನೇ ವಯಸ್ಸಿನವರಿದ್ದಾಗ ಜೆರುಸಲೆಂ ದೇವಸ್ಥಾನದ ಹಬ್ಬ ಅಂದರೆ ಆಗ ಜೋಸೆಫ್ ಮತ್ತು ಮೇರಿ ಯಹೂದಿಗಳು, ಅವರು ತಮ್ಮ ಪ್ರತಿ ವರ್ಷದ ಫೆಸ್ಟಿವಲ್ ಆಫ್ ಪಾಸೋವರ್ ಅಂದರೆ ಆ ದೇವಸ್ಥಾನದ ಹಬ್ಬಕ್ಕೆ ಹೋಗಿರ್ತಾರೆ. ಹಬ್ಬ ಮುಗಿಸಿ ವಾಪಸ್ ಮನೆಗೆ ಬಂದಾಗ ಅವರಿಗೆ ತಮ್ಮ ಮಗ ಕಾಣಿಸೋದಿಲ್ಲ. ಮತ್ತು ತಮ್ಮ ಮಗನ ಹುಡುಕೊಂಡು ಜಾತ್ರೆ ಕಡೆ ಹೋಗ್ತಾರೆ. ಹಾಗೆ ಹುಡುಕ್ತಾ ಇದ್ದಾಗ ದೇವಸ್ಥಾನದಲ್ಲಿ ತಮ್ಮ ಮಗ ತಮಗೆ ಸಿಗ್ತಾನೆ. ಈ ರೀತಿ ಆಗಿನ ಸಂದರ್ಭ ಎಕ್ಸ್ಪ್ಲೇನ್ ಮಾಡ್ತಾ ಜೀಸಸ್ ಅವರ ತಂದೆ ತಾಯಿ ಜೊತೆ ವಾಪಸ್ ಮನೆಗೆ ಹೋಗ್ತಾರೆ. ನಂತರ ಅವರ ಜೊತೆ ತುಂಬ ಒಳ್ಳೆ ಮಗನಾಗಿ ಬೆಳೀತಾರೆ ಅಂತ ಹೇಳ್ತಾರೆ. ಇದರ ನಂತರ ಬರೋ ಲೂಕ್ 3:21-23 ಡೈರೆಕ್ಟಾಗಿ ಜೀಸಸ್ರ 30ನೇ ವರ್ಷದಲ್ಲಿ ಜಾನ್ ದಿ ಬ್ಯಾಪ್ಟಿಸ್ಟ್ ಇಂದ ಜಾರ್ಡನ್ ನದಿಯಲ್ಲಿ ಬ್ಯಾಪ್ಟಿಸಮ್ ತಗೋತಾರೆ ಅಂತ ಶುರು ಮಾಡ್ತಾರೆ. ಆದರೆ 13ರಿಂದ 30 ಸುಮಾರು 17 ವರ್ಷದ ಜೀಸಸ್ ಜೀವನದ ಬಗ್ಗೆ ಯಾವ ಉಲ್ಲೇಖನೂ ನಿಮಗೆ ಸಿಗಲ್ಲ. 13ನೇ ವಯಸ್ಸಿನವರೆಗೆ ಅವರು ಆಧ್ಯಾತ್ಮಿಕವಾಗಿ ಬೆಳೆದ್ರು ಅನ್ನೋ ಲೈನ್ ಇದೆ ಅಷ್ಟೇ. ಆದರೆ 17 ವರ್ಷದಲ್ಲಿ ಯಾವ ಒಂದು ದಿನದ ಬಗ್ಗೆನೂ ಯಾವ ಗ್ರಂಥಗಳಲ್ಲೂ ಇಲ್ಲದ ಕಾರಣ ಇದನ್ನು ಸೈಲೆಂಟ್ ಇಯರ್ ಅಂತ ಕರೀತಾರೆ ಅಥವಾ ಸೈಲೆಂಟ್ ಪೀರಿಯಡ್ ಅಂತ ಕರೀತಾರೆ. ಈಗ ಈ ಸೈಲೆಂಟ್ ಇಯರ್ನಲ್ಲಿ ಜೀಸಸ್ ಪೂರ್ವ ದೇಶಗಳಲ್ಲಿ ಅದರಲ್ಲೂ ಭಾರತದಲ್ಲಿದ್ದರು ಅನ್ನೋಕ್ಕೆ ಇರೋ ಕಾರಣಗಳನ್ನು ನೋಡೋಣ. ನಿಕೋಲಸ್ ನೋಟ್ವಿಚ್ ಇವರು ಒಬ್ಬ ರಷ್ಯನ್ ಅಡ್ವೆಂಚರರ್ ಮತ್ತು ರೈಟರ್. 1894ರಲ್ಲಿ ಇವರು ದಿ ಅನ್ನೋನ್ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ಅನ್ನೋ ಬುಕ್ ಬರೀತಾರೆ. ಅದರಲ್ಲಿ ಅವರು ಹೇಳೋ ಪ್ರಕಾರ ನಿಕೋಲಸ್ 1887ರಲ್ಲಿ ಹೆಮಿಸ್ ಮೊನಿಸ್ಟ್ರಿ ಅಂದರೆ ಈಗಿನ ಲದಾಖ್ನಲ್ಲಿ ಇರುವ ಬೌದ್ಧರ ಮೊನಿಸ್ಟ್ರಿನ ವಿಸಿಟ್ ಮಾಡಿರ್ತಾರೆ. ಅಲ್ಲಿನ ಬೌದ್ಧ ಭಿಕ್ಕುಗಳು ಲೈಫ್ ಆಫ್ ಸೆಂಟ್ ಈಸಾ ಅನ್ನೋ ಒಂದು ಸಂಸ್ಕೃತ ಹಸ್ತಪ್ರತಿಯ ಬಗ್ಗೆ ಅವರಿಗೆ ಕೊಡೋ ಮಾಹಿತಿ ಪ್ರಕಾರ ಜೀಸಸ್ ಅಂದರೆ ಒಬ್ಬ ತರುಣ ಈಸಾ ಅನ್ನುವ ಮುನಿ ಭಾರತ ಮತ್ತು ಟಿಬೇಟ್ಗಳ ಮಧ್ಯ ಸಂಚರಿಸ್ತಾ ಇಲ್ಲಿನ ಬೌದ್ಧ ಭಿಕ್ಕುಗಳು ಹಾಗೂ ಹಿಂದೂ ಬ್ರಾಹ್ಮಣರಿಂದ ಆಧ್ಯಾತ್ಮದ ಅಧ್ಯಯನ ಮಾಡಿರ್ತಾರೆ ಅಂತ ಉಲ್ಲೇಖ ಕೊಡ್ತಾರೆ. ಅದರ ಬಗ್ಗೆ ಹೆಚ್ಚಿನ ಅಭ್ಯಾಸ ಮಾಡಿದ ನೋಟ್ವಿಚ್ ಇದು ಬೈಬಲ್ನಲ್ಲಿರುವ ಸೈಲೆಂಟ್ ಪೀರಿಯಡ್ಗೆ ಹೋಲಿಕೆ ಆಗ್ತಿದೆ ಅಂತ 1894ರಲ್ಲಿ ಬರೆದ ದ ಅನ್ನೋನ್ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ನಲ್ಲಿ ಬರ್ಕೊಂಡಿದ್ದಾರೆ. ಇನ್ನೂ ಹೆಚ್ಚು ಮಾಹಿತಿ ಕೊಡ್ತಾ ಜೀಸಸ್ ನಂತರದಲ್ಲಿ ಪ್ರಚಾರ ಮಾಡಿದ ಸಹಾನುಭೂತಿ, ಅಹಿಂಸೆ, ಆಧ್ಯಾತ್ಮ ಇವೆಲ್ಲ ಪೂರ್ವ ದೇಶಗಳು ಅದರಲ್ಲೂ ಹಿಂದೂ ಧರ್ಮಗಳಿಗೆ ಹೋಲಿಕೆ ಆಗ್ತವೆ ಅಂತ ವಾದಿಸ್ತಾರೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಸ್ವಾಮಿ ಅಭೇದಾನಂದ ಇವರು ಶ್ರೀರಾಮಕೃಷ್ಣ ಪರಮಹಂಸ ಮತ್ತು ಸ್ವಾಮಿ ವಿವೇಕಾನಂದರ ನೇರ ಶಿಷ್ಯ. ಇವರು 1922ರಲ್ಲಿ ಜರ್ನಿ ಇಂಟು ಕಾಶ್ಮೀರ್ ಆ್ಯಂಡ್ ಟಿಬೆಟ್ ಅನ್ನೋ ಪುಸ್ತಕದಲ್ಲಿ ನೋಟ್ವಿಚ್ ಅವರಿಗೆ ಸಪೋರ್ಟ್ ಮಾಡ್ತಾ ತಾವು ಹೆಮಿಸ್ ಮೊನಿಸ್ಟ್ರಿನ ವಿಸಿಟ್ ಮಾಡಿದಾಗ ತಮಗೂ ಅಂದರೆ ಈಸಾ ಅನ್ನೋ ತರುಣ ಮುನಿಯ ಬಗ್ಗೆ ಮತ್ತು ಈಸಾ ಅಲ್ಲಿ ಶಿಕ್ಷಣ ಪಡೆಯದ ಪುರಾವೆಗಳನ್ನು ನೋಡಿದೆ ಅಂತ ಬರ್ಕೊಂಡಿದ್ದಾರೆ. ಅದೇ ಥರ 1908ರಲ್ಲಿ ಅಕ್ವೇರಿಯನ್ ಗಾಸ್ಪಲ್ ಆಫ್ ಜೀಸಸ್ ದಿ ಕ್ರೈಸ್ಟ್ ಅನ್ನೋ ಬುಕ್ನಲ್ಲಿ ಅಮೇರಿಕಾದ ಪತ್ತೇದಾರಿ ಬರೆಹಗಾರ ಲಿವರ್ ಎಚ್ ಡವ್ಲಿಂಗ್ ಮತ್ತು ಜರ್ಮನಿಯ ಲೇಖಕ ಮತ್ತು ಭೌತಶಾಸ್ತ್ರಜ್ಞ ಹೋಲ್ಗರ್ ಕೆಸ್ಟನ್ 1981ರಲ್ಲಿ
ತಮ್ಮ ಪುಸ್ತಕ ಜೀಸಸ್ ಲಿವ್ಡ್ ಇನ್ ಇಂಡಿಯಾ ಬಿಫೋರ್ ಆ್ಯಂಡ್ ಆಫ್ಟರ್ ದಿ ಕ್ರೂಸಿಫಿಕೇಶನ್ ಅಲ್ಲೂ ಕೂಡ ಜೀಸಸ್ ತಮ್ಮ ಸೈಲೆಂಟ್ ಪೀರಿಯಡ್ನಲ್ಲಿ ಭಾರತದಲ್ಲಿದ್ದ ವಿಷಯವನ್ನು ಮಂಡಿಸ್ತಾರೆ. ಕೆಸ್ಟನ್ ಹೇಳೋ ಪ್ರಕಾರ ಜೀಸಸ್ನ ಶಿಲುಬೆಗೇರಿಸಿದ ನಂತರ ಕೂಡ ಅವರು ಬದುಕಿದ್ರು, ಅವರು ಕೊನೆ ದಿನಗಳನ್ನು ಭಾರತದಲ್ಲಿ ಕಳೆದ್ರು. ಅವರ ಸಾವಿನ ನಂತರ ಶ್ರೀನಗರ ಅಂದರೆ ಕಾಶ್ಮೀರದ ಶ್ರೀನಗರದ ರೋಜ್ಬಾಲ್ ಅನ್ನೋ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡಲಾಯಿತು ಅಂತ ಬರೀತಾರೆ. ಈ ರೋಜ್ಬಾಲ್ ಬಗ್ಗೆ ಸರ್ಚ್ ಮಾಡಿದ್ರೆ ಇಲ್ಲೊಬ್ಬ ಮುನಿಯನ್ನು ಅಂತ್ಯಕ್ರಿಯೆ ಮಾಡಿ ಗೋರಿ ಕಟ್ಟಲಾಗಿದೆ ಅನ್ನೋ ಮಾಹಿತಿ ಸಿಗುತ್ತೆ. ಅಬ್ವಿಯಸ್ಲಿ ಇಲ್ಲಿ ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಆದಮೇಲೆ ಇದು ಇಸ್ಲಾಮೀಕರಣ ಆಗಿರಬಹುದು ಅನ್ನೋ ಕನ್ಕ್ಲೂಷನ್ಗೆ ಬರಬಹುದು. ಈ ಎಲ್ಲ ಕ್ಲೇಮ್ಗಳಿಗೆ ಕ್ರಿಶ್ಚಿಯನ್ ವರ್ಡ್ಗಳಲ್ಲಿ ಅಷ್ಟಾಗಿ ಒಪ್ಪಿಗೆ ಏನಿಲ್ಲ. ಇಲ್ಲದ ಕಾರಣ ಅವರು ಈ ಥಿಯರೀಸ್ನ ಒಪ್ಪೋದು ಇಲ್ಲ. ಒಪ್ಪಲ್ಲ ಅಂತ ಪ್ರೂವ್ ಮಾಡೋಕೆ ಸೈಲೆಂಟ್ ಪೀರಿಯಡಲ್ಲಿ ಜೀಸಸ್ ಬಗ್ಗೆ ಹೇಳೋಕೆ ಅವ್ರ ಹತ್ರನೂ ಯಾವುದೇ ಪ್ರೂಫ್ ಕೂಡ ಇಲ್ಲ. ಸೊ ಈ ಸೈಲೆಂಟ್ ಪೀರಿಯಡಲ್ಲಿ ಜೀಸಸ್ ಇಂಡಿಯಾಗೆ ಬಂದಿದ್ರು ಅನ್ನೋ ನಂಬಿಕೆ ನಂದು. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗಂತ ಈ ವಿಡಿಯೋ ಉದ್ದೇಶ ಯಾರನ್ನೋ ತಪ್ಪು ಅಥವಾ ಕ್ರಿಶ್ಚಿಯಾನಿಟಿ ಕಡಿಮೆ ಅಂತ ಹೇಳೋಕ್ಕಲ್ಲ. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಯಾರು ಯಾವ ಧರ್ಮ ಬೇಕಾದರೂ ಫಾಲೋ ಮಾಡ್ಬೋದು. ಅವರವರ ಹಕ್ಕು, ಅದನ್ನು ಅವರವರಿಗೆ ಬಿಟ್ಬಿಡೋಣ. ಇದರ ಮಧ್ಯ ನಂದೊಂದು ಚಿಕ್ಕ ವಿನಂತಿ ಏನಂದರೆ, ನನ್ನ ಧರ್ಮ ದೊಡ್ಡದು, ನಿನ್ನ ಧರ್ಮ ದೊಡ್ಡದು ಅಂತ ಹೊಡೆದಾಡದೆ ಮುಗ್ಧ ಜನಗಳಿಗೆ ಕಣ್ಣಿಗೆ ಮಣ್ಣು ಎರ್ತಿದೆ, ವಿದೇಶಿ ಷಡ್ಯಂತ್ರಗಳಿಗೆ ಬಲಿಯಾಗದೆ ದಿನೇ ದಿನೇ ಹೆಚ್ಚಾಗ್ತಿರೋ ಮೌಢ್ಯವನ್ನು ನಂಬದೆ ನಮ್ಮ ನೆರೆಹೊರೆಯವ್ರ ಜೊತೆಗೆ ಒಂದಾಗಿ ಬಾಳೋಣ. ಜೈ ಹಿಂದ್.